ಆಯಿತು. ಸೊ ಈಗ ಒಂದು ಮಾತಾಡೋಕ್ಕೆ ಅವಕಾಶ ಅಂತ ಅನ್ಕೊಂತೀನಿ. ದೊಡ್ಡ ಮನುಷ್ಯ, ನೀವು ಟೈಟಲ್ ನೋಡಿದ ಹಾಗೆ ಅದು ಹೇಳೋ ಥರನೇ ತುಂಬ ಒಬ್ಬ ದೊಡ್ಡ ಮನುಷ್ಯನ ಸಿನಿಮಾ ಅದು. ಒಬ್ಬ ಕಾಮನ್ ಮ್ಯಾನ್ ದೊಡ್ಡ ಮನುಷ್ಯ ಆದರೆ ಹೇಗಿರುತ್ತೆ, ಸೊ ಆ ಒಂದು ಥೀಮ್ ಮೇಲೆ ಮಾಡಿರೋಂಥ ಒಂದು ಸಿನಿಮಾ. ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ರಿಲೇಟ್ ಆಗುವಂಥ ಸಿನಿಮಾ. ಸೊ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ನಾವು ಮಾತುಕತೆಯಲ್ಲೇ ಇದ್ವಿ, ಪರಿಚಯ ಆಗಿಬಿಟ್ಟು ಸಿನಿಮಾ ಬಿಸ್ನೆಸ್ ಇರ್ಬೋದು ಅಥವಾ ಸಿನಿಮಾ ಮೇಕಿಂಗ್ ಇರ್ಬೋದು, ಪ್ರತಿದಿನನೂ ಒಂದೊಂದು ಕಲಿತಾ ಇರ್ತೀವಿ. ಸೊ ಜೊತೆಯಾಗಿ ಕಲಿಯುವಂಥ ಪ್ರೋಸೆಸ್ಸಲ್ಲಿ ಈಗ ದೊಡ್ಡ ಮನುಷ್ಯದಲ್ಲಿ ಒಂದು ವೇದಿಕೆಯಲ್ಲಿ ಒಂದಾಗ್ತಾ ಇದ್ದೀವಿ ನಾವು. ಡಿಸ್ಟ್ರಿಬ್ಯೂಟರ್ ಆಗಿ ಹೇಳ್ಬೇಕಂತಂದ್ರೆ ಮೇಯ್ನ್ ಆಗಿ ಕಾಂಟೆಂಟ್ ಬಗ್ಗೆನೇ ಚರ್ಚೆ ಆಗಬೇಕು ಅನ್ನೋ ಒಂದು ತತ್ವನ ಇಟ್ಕೊಂಡು ಹೋಗ್ತಾ ಇರೋ ಸಂಸ್ಥೆ ನಮ್ಮದು ಬಾಗೂರ್ ಟಾಕೀಸ್. ಸೊ ಸಿನಿಮಾನ ನಾನು ನೋಡಿದೆ, ಸ್ಟುಡಿಯೋದಲ್ಲೇ ತೋರಿಸಿದ್ರು ಸಿನಿಮಾನ. ತುಂಬ ದಿನಗಳಾದ್ಮೇಲೆ ಒಂದು ಕಂಪ್ಲೀಟ್ ಸಿನಿಮಾನ ನೋಡಿದ ಒಂದು ಸಂತೋಷ ಸಿಕ್ತು ನನಗೆ ದೊಡ್ಡ ಮನುಷ್ಯ ನೋಡಿದಾಗ. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬ ಹಿಂದೆ ಬರ್ತಿದೆ. ಈಗ ಏನಂದ್ರೆ ತುಂಬ ಕಾಂಪ್ಲಿಕೇಟ್ ಆಗ್ಬಿಟ್ಟಿದೆ ಫಿಲ್ಮ್ ಮೇಕಿಂಗ್ ಅಥವಾ ಕಥೆ ಹೇಳೋ ರೀತಿ, ಕಥಾ ವಸ್ತು ತುಂಬ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ಇನ್ನು ನೋಡಿದವ್ರಿಗೂ ಅರ್ಥ ಆಗಲ್ಲ, ಹಂಗಿರ್ತಾರೆ. ಬಟ್ ಇದು ನೇರ ಒಬ್ಬ ಕಾಮನ್ ಮ್ಯಾನ್ನ ಹಿಡಿದು ಕೂರಿಸುವಂಥ ಸಿನಿಮಾ ದೊಡ್ಡ ಮನುಷ್ಯ. ಯಾಕಂದ್ರೆ ಈ ಥರದ ಸಿನಿಮಾಗಳು ಬೇಕು ನಮಗೆ. ಕಂಪ್ಲೀಟ್ ಆಗಿ ABC 3 ಕ್ಲಾಸನ್ನ ಕವರ್ ಮಾಡ್ಬೋದಾದಂಥ ಸಿನಿಮಾ ದೊಡ್ಡ ಮನುಷ್ಯ. ಏನಕ್ಕೆ ಅಂತಂದ್ರೆ, ಈಗ ನಾನು ಹಿಂದೆ ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಸಿನಿಮಾಗಳು ಬರ್ತಾ ಇದ್ವು, ಪುನೀತ್ ಸರ್ ಅಥವಾ ದರ್ಶನ್ ಸರ್ದು ಒಂದು ಸಿನಿಮಾಗಳು ಬರ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಆಕಾಶ್. ಈಗ ಆಕಾಶ್ ಸಿನಿಮಾ ನನಗೆ ನೆನಪಾಯ್ತು ದೊಡ್ಡ ಮನುಷ್ಯ ನೋಡಿದಾಗ. ಏನಕ್ಕೆ ಅಂತಂದ್ರೆ, ಅಷ್ಟು ನೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರು ಮತ್ತೆ ಒಬ್ಬ ಮಾಸ್ ಮಸಾಲ ಇರೋದು, ಪ್ರತಿಯೊಂದು ಒಂದು ಲವ್ ಸ್ಟೋರಿ ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ. ಮತ್ತೆ ಒಬ್ಬ ಕಾಮನ್ ಮ್ಯಾನ್ ತನ್ನನ್ನು ತಾನು ಹೀರೋ ಆಗಿ ಸ್ಕ್ರೀನ್ ಮೇಲೆ ನೋಡ್ಕೊತಾನೆ ಅಂತಂದ್ರೆ ಡೆಫಿನೆಟ್ಲಿ ಆ ದೊಡ್ಡ ಮನುಷ್ಯ ಅದಕ್ಕೆ 100% ನ್ಯಾಯ ಒದಗಿಸುತ್ತೆ. ಯಾಕಂದ್ರೆ ಒಬ್ಬ ಆಟೋ ಡ್ರೈವರ್ ಬೆಂಗಳೂರಿನಲ್ಲಿ ಬಂದು ಹೆಂಗೆ ಸಿನಿಮಾದಲ್ಲಿ ಹೀರೋ ಆಗ್ತಾನೆ ಅನ್ನೋದು ಒಂದು ಸಣ್ಣ ಕತೆ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅದು ತುಂಬ ಎಲಿಮೆಂಟ್ಸ್ನ ಅದ್ರಲ್ಲಿ ಹೇಳೋಕ್ಕೆ ಅವರು ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿ ಇದಾಗಿದೆ. ಮತ್ತು ಮ್ಯೂಸಿಕ್ ಇರ್ಬೋದು, ಮತ್ತು ಕೊರಿಯೋಗ್ರಫಿ ಇರ್ಬೋದು, ಆಮೇಲೆ DOP ಅವ್ರ ಕೆಲಸ ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು ಈ ಸಾಂಗ್ನ, ಅದಕ್ಕೆ ಉದಾಹರಣೆ ಅದು ಆ್ಯಕ್ಚುಲಿ. ಮತ್ತು ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಸೊ ಟೋಟಲ್ ಪ್ಯಾಕೇಜ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ರಿಲೀಸ್ ಅದೇ ನೀವು ನೋಡ್ತಾ ಇದ್ದೀರಾ, ನಿಮಗೆ ಜೂನಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನಲ್ಲಿ ಎರಡರಲ್ಲೂ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತಿದ್ವಿ. ಆಲ್ಮೋಸ್ಟ್ ಒಂದು 60ರಿಂದ 70 ಸ್ಕ್ರೀನ್ಸ್ನ ನಾವು ರಿಲೀಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ. ABC 3 ಸೆಂಟರ್ ಮಾಡ್ತೀವಿ. ನಮಗೆ ಇದು ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಸಿಂಗಲ್ ಥಿಯೇಟರ್ ಜಾಸ್ತಿ ಕನ್ಸಲ್ಟ್ ಮಾಡ್ತೀವಿ. ಒಂದು 20-25 ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಂಡ್ರೆ ಒಂದು 50 ಸಿಂಗಲ್ ಸ್ಕ್ರೀನಲ್ಲಿ ಇದು ರಿಲೀಸ್ ಆಗುತ್ತೆ ಮಿನಿಮಮ್. ನೋಡ್ಬೇಕು, ಇನ್ನೂ ಹೈಪು ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ನೀವು ಬುಕ್ ಮೈ ಶೋ ನೋಡ್ಬೋದು. ಆಲ್ರೆಡಿ ಲೈಕ್ಸ್ ಅಂತ ನೋಡಿದ್ರೆ ನಿಮಗೆ ಎಲ್ಲ ಸಿನಿಮಾಗಿಂತ ಜಾಸ್ತಿ ಇದೆ. ಆ ತಿಂಗಳಲ್ಲಿ ಬರೋ ಎಲ್ಲ ಸಿನಿಮಾಗಿಂತ ಇಂಟ್ರೆಸ್ಟೆಡ್ ರೇಟ್ ಜಾಸ್ತಿ ಇದೆ. ಆರ್ಗ್ಯಾನಿಕ್ ಆಗಿ ಮಾಡಿಸಿದ್ದಾರೆ. ಯಾಕಂದರೆ ಪ್ರತಿಯೊಂದು ಊರಿಗೂ ಹೋಗಿ ಅವರು ಪ್ರಮೋಟ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬ ಆಡಿಯನ್ಸ್ನೂ ತಲುಪ್ತಾ ಇದ್ದಾರೆ. ಮತ್ತು ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಬರ್ತಿರೋ ಹೊಸಬ್ರ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾಗೆ ಡೆಫಿನೆಟ್ಲಿ ಓಪನಿಂಗ್ ತುಂಬ ಚೆನ್ನಾಗಿರುತ್ತೆ. ನಮಗೆ ಕೈ ಹಿಡಿದ್ರೆ ಡೆಫಿನೆಟ್ಲಿ ಅದು ಒಂದು 3 ವೀಕ್ ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ, ಅಷ್ಟಂತ ನಾನು ಹೇಳ್ಬೋದು. ಪ್ರಾಕ್ಟಿಕಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ, ಇದು ಮೋಸ್ಟ್ಲಿ ನಂದು 18ನೇ ಸಿನಿಮಾ ಇದು. ಸೊ ನಮ್ಮ ಬಾಗೂರ್ ಟಾಕೀಸಿಂದ. ಬಟ್ ಎಲ್ಲ ಸಿನಿಮಾಗಿಂತ ನನಗೆ ಈ ಸಿನಿಮಾ ತುಂಬ ಮುಖ್ಯ. ಏನಕ್ಕೆ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಮೇಲೆ. ಈಗ ಆಲ್ರೆಡಿ ನೀವು ನಾನು ಹೇಳ್ದಂಗೆ ಎಲ್ಲ ಕಡೆ ಒಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದು ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಇನ್ನೂ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಪ್ರಮೋಷನ್ಸ್ ವೈಸು. ಮತ್ತು ತುಂಬ ಇದನ್ನು ಹಾಕ್ಕೊಂಡಿದ್ದಾರೆ ಅವರು, ಅಂದರೆ ಜನಗಳಿಗೆ ತಲುಪೋದಕ್ಕೆ, ಅವ್ರನ್ನ ಹೆಂಗೆ ಥಿಯೇಟ್ರಿಗೆ ಕರೆಸಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಫ್ರೇಮ್ ವರ್ಕ್ ಹಾಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಟೀಮ್ ಅವರು. ಸೊ ನಿಮಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಈಗ ಒಂದು ಸಂಸ್ಥೆನ ಈಗ ಬಾಗೂರ್ ಟಾಕೀಸ್ ಅಂತ ಬಂದರೆ, ಈಗ ನಂದು ಒಂದು 60 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ, ಒಂದು 60ರಿಂದ 70 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಸಂಸ್ಥೆಗಳ ಜೊತೆ ವರ್ಕ್ ಮಾಡಿ. ಬಟ್ ಈಗ ಒಂದು ಸಂಸ್ಥೆನ ಕಟ್ಟಿ ನಿಲ್ಲಿಸ್ಬೇಕಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ತುಂಬ ಮುಖ್ಯ. ಸೊ ಆ ಥರದ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ನನಗೆ ದೊಡ್ಡ ಮನುಷ್ಯ ತುಂಬ ಪ್ರೆಸ್ಟೀಜಿಯಸ್ ಆಗಿ ತೊಗೊಂಡಿದ್ದೀನಿ ನಾನು. ಮತ್ತು ಅಷ್ಟೇ ನಾವು ತುಂಬ ಎಫರ್ಟ್ ಆಗಿಬಿಟ್ಟು ವರ್ಕ್ ಮಾಡ್ತೀವಿ ಟೀಮ್ ಆಗಿ. ಡಿಸ್ಟ್ರಿಬ್ಯೂಟ್ರು, ಪ್ರೊಡ್ಯೂಸರು, ಹೀರೋ ಅಂತ ಅಲ್ಲ, ನಾವು ಟೀಮಾಗಿ ಕೂತ್ಕೊಂಡು ಗಂಟೆಗಟ್ಟಲೆ ಡಿಸ್ಕಸ್ ಮಾಡ್ತೀವಿ. ಎಲ್ಲಿ ಈಗ ಆಫೀಸಿಗೆ ಬಂದು ಕಾಯಬೇಕು ಅನ್ನೋದಿಲ್ಲ, ಎಲ್ಲಿ ಸಿಗ್ತೀವೋ ಅಲ್ಲಿ. ಊಟ ಅಂದರೆ ಊಟ ಮಾಡ್ಕೊಂಡೆ ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಕಲಿತಾ ಇದ್ದೀವಿ ಸಿನಿಮಾನ. ಸೊ ಅದು ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ.
ಆಮೇಲೆ ಜಾಕ್ ಮಂಜು ಸರ್ ಜೊತೆ ಒಂದು 20 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಅವರ ಸಂಸ್ಥೆ ನನ್ನ ಮ್ಯಾನೇಜರ್ ಆಗ್ಬಿಟ್ಟು. ಸೊ ಈಗ ನಾನು ಬಾಗಲ್ ಟಾಕೀಸ್ ಅಂತ ಏನಕ್ಕೆ ಮಾಡಿದೆ ಅಂತಂದ್ರೆ, ಒಂದು ಹೊಸಬ್ರ ಸಿನಿಮಾಗಳಿಗೆ ಬೇರೆ ಥರ ಸರ್ವಿಸ್ ಕೊಡೋಣ ಅಂತ. ಸುಮ್ಮನೆ ಬಂದು ಆಫೀಸಲ್ಲಿ ಕಾಯ್ದಾರ ಆಗಬಾರ್ದು ಡಿಸ್ಟ್ರಿಬ್ಯೂಟ್ರು ಅವ್ರ ಪ್ಯಾನಲಲ್ಲಿ ಅವ್ನು ಪ್ರೆಸೆಂಟ್ ಇರಬೇಕು. ಅವ್ರು ಯಾವಾಗ ಅವ್ರು ಕರೀತಾರೋ ಒಬ್ಬ ಟೀಮ್ ಮೆಂಬರ್ ಆಗಿ ಇರಬೇಕು. ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಮತ್ತು ಯಾವಾಗಿಂದ ಅಂತಂದರೆ ಫಸ್ಟ್ ಕಾಪಿಯಿಂದನೂ ಇನ್ವಾಲ್ವ್ ಆಗಬೇಕು ಬಿಸ್ನೆಸ್ ಮಾಡೋರು. ಅವಾಗ ಗೊತ್ತಾಗುತ್ತೆ ಎಲ್ಲಿ ಏನು ಮಾಡಬೇಕು. ಒಂದು DI ಇಂದ ಹಿಡಿದು ಆಯ್ತಾ, ಒಂದು ಪ್ರಮೋಷನಲ್ ಕ್ಯಾಂಪೇನ್ ತನಕ ನಾವು ಇನ್ಪುಟ್ಸ್ ಕೊಡ್ಬೋದು. ನಮಗೆ ಅನುಭವ ಅಷ್ಟಿರುತ್ತೆ, ಅದನ್ನ ಎನ್ಕರೇಜ್ ಮಾಡ್ಕೋಬೇಕು ಫಿಲ್ಮ್ ಮೇಕರ್ಸು. ಸೊ ಆ ಕೆಲಸ ನಾವು ಮಾಡ್ತೀವಿ ನಮ್ಮ ಸಂಸ್ಥೆ ಮೂಲಕ. ಹೌದು ಸರ್, ನಾನು ಲೈನ್ ಪ್ರೊಡಕ್ಷನ್ ಕೂಡ ಮಾಡ್ತೀನಿ. ಹೌದು 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 ಹಾಂ ಸರ್. ಯಾಕಂದರೆ ಈಗ ನನ್ನ 65 ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 10ರಿಂದ 15 ಸಿನಿಮಾ ನಾವು ಲೈನ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಬಾಗಲ್ ಟಾಕೀಸ್ ಮೂಲಕನೇ ಸ್ಕ್ರಿಪ್ಟಿಂದನೇ ಇನ್ವಾಲ್ವ್ ಆಗ್ತಾ ಇದ್ದೀವಿ ಸರ್. ಬಟ್ ಕೆಲವೊಂದ್ಸತಿ ಎಲ್ಲರೂ ನಮ್ಗೆ ಅಷ್ಟು ಬೇಗ ಸಿಗಲ್ಲ, ಲೇಟಾಗಿ ಸಿಗ್ತಾರೆ. ಬಟ್ ನಮ್ಗೆ ಬೆಸ್ಟ್ ಏನು ಮಾಡ್ಬೋದು ನಾವು ಮಾಡ್ತೀವಿ ಇನ್ವಾಲ್ವ್ ಆಗ್ಬಿಟ್ಟು. ಶೋರ್ ಸರ್ ನಾನು ಬರ್ತೀನಿ, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಹಾಂ ಶೋರ್ ಸರ್ ಅಟೆಂಡ್ ಮಾಡ್ತೀನಿ. ಶೋರ್ ಥ್ಯಾಂಕ್ ಯು. ಈಗ ನಾನು ಬಾಬಾ ಹೆಸರಲ್ಲಿ ನನ್ನ ಮಾತನ್ನು ಶುರು ಮಾಡ್ತೀನಿ. ನನ್ನ ಆರಾಧ್ಯ ದೈವ ಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ನೀವೆಲ್ರಿಗೂ ಮೀಡಿಯಾದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮೂವಿ ಪಾರ್ಟ್ ಆಗಿರೋದಕ್ಕೆ. ಎಸ್ ಸರ್, ಭಾಳ ಖುಷಿ ಆಗುತ್ತೆ ಸರ್. ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ ನಾರಾಯಣ್ ಸರ್ ಡೈರೆಕ್ಷನ್ ಮಾಡಿ ವಿಷ್ಣು ಸರ್ಗೆ ಇದ್ದಿದ್ದು ಅದು ಟೈಟ್ಲು ಅಂತ ಕೇಳ್ಪಟ್ಟಿದ್ದೆ. ಸೊ ಅಂಥ ಒಂದು ಟೈಟ್ಲು ನಮಗೆ ಸಿಕ್ಕಿದ್ದು ಭಾಳ ಖುಷಿಯಿಂದ ಆಯಿತು. ಅಂದರೆ ಸಖತ್ ಖುಷಿ ಇದೆ ಸರ್ ಆ ಒಂದು ಟೈಟ್ಲು ಸಿಕ್ಕಿದ್ದು ನನಗೆ. ಸರ್ ಇಲ್ಲ, ನಮ್ಮ ಬ್ಯಾನರಲ್ಲೇ ಇದೆ ಟೈಟ್ಲು. ಅದು ಎಕ್ಸ್ಪೈರ್ ಆದಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಹಾಂ, ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ನಾರಾಯಣ್ ಸರ್ ಇನ್ಫ್ಯಾಕ್ಟ್ ಒಂದು ನಮ್ಮ ಸ್ಟುಡಿಯೋದಲ್ಲಿ ಬಂದಾಗ ಮೀಟ್ ಮಾಡಿದಾಗ ಟೈಟ್ಲು ನೋಡ್ಬಿಟ್ಟು ನಮಗೆ ಅಪ್ರಿಷಿಯೇಟ್ ಮಾಡಿದ್ದು ಉಂಟು. ಅವ್ರು ತಿಳಿಸಿದಾಗಲೇ ನಮಗೂ ಅದು ಗೊತ್ತಾಗಿದೆ ಸರ್. ಸರ್ ಸಬ್ಜೆಕ್ಟು ಒಂದು ಆಲ್ಮೋಸ್ಟು ಪ್ರಶಾಂತ್ ಸರ್ ಹೇಳಿದ್ದಾರೆ. ಒಂದು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಂಥ ಒಬ್ಬ ಹುಡುಗ ಅವನ ಕನಸನ್ನು ನನಸು ಮಾಡ್ಕೊಳಕ್ಕಾಗದೆ ಮತ್ತೆ ಆಟೋ ಓಡಿಸ್ಕೊಂಡು ಅವನ ಕನಸನ್ನು ಇನ್ಯಾರೋ ನನಸು ಮಾಡ್ತಾರೆ ಅನ್ನೋ ಒಂದು ಭಾವನೆ, ಒಂದು ಕನಸನ್ನು ಬೇರೆಯವ್ರು ಕಟ್ಕೊಂಡಿದ್ದಾಗ ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಸೊ ಎಂಡ್ ಆಫ್ ದಿ ಡೇ ಇವನಿಗೆ ಆಪರ್ಚುನಿಟಿ ಸಿಕ್ಕಿದಾಗ ಒಟ್ಟಾಗಿ ಎಲ್ಲ ಸೇರಿ ಎಲ್ಲರೂ ಕನಸನ್ನು ನನಸು ಮಾಡ್ಕೊಳ್ಳೋದೇ ಒಂದು ಆನ್ಲೈನ್ ಸ್ಟೋರಿ ಆಗುತ್ತೆ ಸರ್. ಸರ್ ಹಾಂ, ಖಂಡಿತವಾಗ್ಲೂ ಸರ್. ಈಗ ಕಾಕಿ ಶರ್ಟ್ ತೊಟ್ಟವ್ರು ಯಾರೂ ಸೋತಿಲ್ಲ ಅನ್ನೋದೊಂದು ಹಿಸ್ಟ್ರಿ ಇದೆ. ಆಟೋ ಡ್ರೈವರ್ ಅವ್ರು ಕೈ ಹಿಡಿತು ಅಂತಂದರೆ ಅದ್ರ ಒಂದು ಚರಿತ್ರೆನೇ ಬರೆದ್ಬಿಡ್ಬೋದು ಆ ಸಿನಿಮಾ. ಸೊ ಅದೇ ಒಂದು ಹೋಪ್ಸಲ್ಲಿ ಇದ್ದೀವಿ. ಅವ್ರಿಗೆ ನಾವು ಮೋಸ ಮಾಡ್ತಾ ಇಲ್ಲ, ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವು. 100% ಸರ್. ನಾವು ಇವಾಗ ಗ್ರೌಂಡ್ ವರ್ಕ್ ಅಂತ ಏನು ಮಾತಾಡ್ತಾ ಇದ್ವಿ ನಾವು, ಫಸ್ಟ್ ನಾವು ಟಾರ್ಗೆಟ್ ಮಾಡಿರೋದೇ ಅವ್ರನ್ನ. ಫಸ್ಟ್ ಅವ್ರನ್ನೇ ರೀಚ್ ಆಗ್ತಾ ಇದ್ದೀವಿ. ಅವ್ರಿಗೆ ನಮ್ಮ ಸಾಂಗ್ಸ್ ಆಗಿರ್ಬೋದು, ನಮ್ಮ ಕಂಟೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು, ಅದನ್ನು ನೀಟಾಗಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸರ್. ಇದು ಯಾವುದೇ ಚೀಪ್ ಗಿಮಿಕ್ ಮಾಡ್ಕೊಳ್ಳದೆ ಅವ್ರ ಹತ್ರ ಸ್ಟ್ರೈಟ್ ಅವೇ ಹೋಗಿ ನಮ್ಮ ಸಿನಿಮಾದಲ್ಲಿ ಏನಿದೆ ಅದನ್ನೇ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸರ್. ಎಸ್ ಸರ್. ಹಾಂ ಸರ್. ಬ್ರೀಫ್ ಆಗಿ ಅಂದರೆ ಸರ್ ದುಡ್ಡು ಹಾಂ ಸರ್. ಹೌದು ಸರ್. ಇದರಲ್ಲಿ ಒಂದೇ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು. ದುಡ್ಡಿದ್ದವನಲ್ಲಾದರೂ ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ. ಇದು ನಮ್ಮದು ಮೇನ್ ಥೀಮ್ ಇಟ್ಕೊಂಡಿರೋದು. ಈಗ ನಾವೇನಂತಂದರೆ ದುಡ್ಡಿರೋರು, ಕೋಟ್ಯಾಧೀಶ್ವರರು ಅಥವಾ ಪ್ರಭಾವಿ ವ್ಯಕ್ತಿಗಳನ್ನ ನಾವು ದೊಡ್ಡ ಮನುಷ್ಯರು ಅಂತೀವಿ. ಸೊ ಅದು ಭಯದಿಂದ ಹೇಳೋವಂಥದ್ದು. ಆದರೆ ಪ್ರೀತಿಯಿಂದ ಹೇಳೋವಂಥದ್ದು, ಮಗ ಇವನು ಒಳ್ಳೆ ಮನಸ್ಸಿರೋ ವ್ಯಕ್ತಿ ಕಣ, ಇವನು ತುಂಬ ದೊಡ್ಡ ಮನುಷ್ಯ ಕಣ ಇವನು ಅಂತ ಪ್ರೀತಿಯಿಂದ ಹೇಳ್ತೀವಿ. ಅದೇ ಸರ್, ನಾವು ಅದೇ ರೀತಿ ಹೇಳ್ತಾ ಇದ್ದೀವಿ. ಬಟ್ ಜಾಸ್ತಿ ಒಂದು ಏನು ಮೆಜಾರಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಮೋಸ್ಟ್ ಆಫ್ ದ ಪೀಪಲ್ಸಿಗೆ ನಾವು ಅದನ್ನೇ ಅಲ್ವಾ ಸರ್ ಹೇಳೋದು, ದುಡ್ಡಿರೋರಿಗೆ ಹೇಳ್ತಾರೆ ಅಂತ. ಸೊ ಆದರೆ ಅದಲ್ಲ, ಇದು ನಮ್ಮ ಸಿನಿಮಾದಲ್ಲಿ ಒಂದು ನೀಟಾಗಿ ತೋರಿಸ್ತಾ ಇರೋದೇನಂತ ಹೇಳಿದ್ರೆ, ಒಂದು ಒಳ್ಳೆ ಮನಸ್ಸಿರೋ ಅಂಥ ವ್ಯಕ್ತಿಗಳು ಎಲ್ಲ ಸೇರಿದಾಗ ಒಂದು ಒಳ್ಳೆ ದೊಡ್ಡ ಮನುಷ್ಯ ಸಿನಿಮಾ ಆಗುತ್ತೆ ಅನ್ನೋದು. ಅಂತ ಅವ್ರಿಗೆ ಅಂತಾನೆ ಸ್ಪೆಷಲ್ ಒಂದು ಪೇಡ್ ಪ್ರೀಮಿಯರ್ ಶೋ ಅರೇಂಜ್ ಮಾಡ್ತಾ ಇದೀವಿ ಸರ್. ನಾವು ರಿಲೀಸ್ಗೂ ಬಿಫೋರ್ 1 ವೀಕ್ ಅಂದರೆ 19th ರಿಲೀಸ್ ಮಾಡ್ತಾ ಇದೀವಿ ನಾವು ಮೂವಿನ, June 19th.
ಸೊ 15th, 16th, 17th, 18th 4 ದಿನನೂ ನಾವು ಅವ್ರಿಗೆ ಅಂತಲೇ ಸ್ಪೆಷಲ್ ಆಗಿ 8 ಡಿಸ್ಟಿಕಲ್ಲಿ ಇದು ಪೇಡ್ ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಮೈಸೂರು, ಗದಗ, ದಾವಣಗೆರೆ, ಹುಬ್ಳಿ, ಇನ್ನೊಂದು ಡಿಸ್ಟಿಕ್ ಫೈನಲ್ ಮಾಡಬೇಕು. ಅದನ್ನು ಫೈನಲ್ ಮಾಡಿಕೊಂಡು ಟೈಮು, ಡೇಟು ಪ್ರತಿಯೊಂದಕ್ಕೂ ಅದಕ್ಕೆ ಆದಂಥ ಒಂದು ಆ್ಯಪ್ನ ರೆಡಿ ಮಾಡಿದ್ದೀವಿ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ರೆಸ್ಪೆಕ್ಟ್ ಜೊತೆಗೆ ಅವ್ರಿಗೆ ಒಂದು ಟ್ರಿಬ್ಯೂಟ್ಸ್ ಆಗಿದೆ. ಅದರಲ್ಲಿ ಲಾಸ್ಟಲ್ಲಿ ಇದೆ ಸರ್ ಒಂದು ಪಾಯಿಂಟು, ಏನಂತ ಹೇಳಿದ್ರೆ ಅದರಲ್ಲಿ ಲಕ್ಕಿ ಡಿಪ್ ಮಾಡ್ತೀವಿ. ಒಬ್ಬರು ಯಾರಿಗಾದ್ರೂ ನಾವು ನಮ್ಮ ಸಂಸ್ಥೆಯಿಂದ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಅದು ನಿಮಗೆ ಗೊತ್ತಿರುತ್ತಲ್ಲ ಸರ್, 100 ರೂಪಾಯಿ 120 ರೂಪಾಯಿ ಇಡ್ಬೋದು ನಾವು ಮ್ಯಾಕ್ಸಿಮಮ್ ಅಂತಂದರೆ. ಅದು ಇಟ್ಟರೆ ನಾವು ಥಿಯೇಟ್ರ್ವರೆಗೂ ಕೊಡಬೇಕಾಗತ್ತೆ. ಅದರಲ್ಲಿ ಎಲ್ಲ ಪೂರ್ತಿ ನಮ್ಮ ಕೈಗಂತೂ ಬರೋದಿಲ್ಲ. ಅದು ಏನಂತ ಹೇಳಿದ್ರೆ ಫ್ರೀಯಾಗಿ ತೋರಿಸ್ತಾ ಇದ್ದೀವಿ ಬನ್ನಿ ಅಂತಂದರೆ ಅಸಡ್ಡೆ ಮಾಡಿಬಿಡ್ತಾರೆ ಸರ್ ನಮ್ಮ ಜನ. ಫ್ರೀ ಅಂತಂದ್ರೆ ಅಸಡ್ಡೆ ಮಾಡಿಬಿಡ್ತಾರೆ. ಸೊ ಅದಕ್ಕಾಗೋಸ್ಕರ ಒಂಚೂರು ಬನ್ನಿ ಸರ್, ನೀವು ನೋಡಿ. ಯಾಕೆಂದರೆ ನಾವು ಅವ್ರನ್ನ ಸೆಲೆಬ್ರಿಟಿ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾನ ಫಸ್ಟ್ ಅವ್ರಿಗೆ ತೋರಿಸಿ ಅವರಿಂದ ನಾವು ಬರೋವಂಥ ರಿವ್ಯೂಸ್ನ ಅದನ್ನು ಲೈವ್ ಆಗಿ ಅಲ್ಲೇ ರಿವ್ಯೂಸ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದನೇ ರಿವ್ಯೂಸ್ ಪ್ಲೇ ಮಾಡ್ತೀವಿ ಸರ್. ಸೊ ಹಾಗಾಗಿ ಇದನ್ನು ಆದಷ್ಟು ಬೇಗ ಆ್ಯಪ್ ರಿಲೀಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಗ್ರೌಂಡ್ ರಿಯಾಲಿಟಿನಲ್ಲಿ ಅಲ್ಲಿ ಅವ್ರಿಗೆ ತೋರಿಸಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸರ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೇಷ್ಮಾ ಅಂತ. ಸೊ ನಾವು ಅವತ್ತು ಫಸ್ಟ್ ಪ್ರೆಸ್ ಮೀಟಲ್ಲೇ ಮಾತಾಡ್ದಂಗೆ ತುಂಬ ಇಷ್ಟಪಟ್ಟು ತುಂಬ ಒಂದು ಹೋಪ್ಸ್ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಸ್ಪೆಷಲ್ ಅನ್ನೋದಕ್ಕಿಂತನೂ ಎಲ್ರಿಗೂ ಇಷ್ಟ ಆಗುವಂಥದ್ದು, ಮತ್ತು ಎಲ್ಲರೂ ಆ ಜಾಗದಲ್ಲಿ ನಿಂತು ಅವ್ರನ್ನ ನೋಡ್ಕೊಬೋದು. ಬಿಕಾಸ್ ಎಲ್ರಿಗೂ ಲೈಫಲ್ಲಿ ಆ ಥರದ್ದು ಒಂದು ಸಿಚುವೇಶನ್ ಬಂದಿರುತ್ತೆ. ಅಂದರೆ ನಾವೇನೋ ಒಂದು ಮಾಡಬೇಕು, ಆ ಕನಸು ಕಂಡಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಅದನ್ನು ದಾಟಿ ನಾವು ಅದನ್ನು ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿರುವಂಥ ಸಿನಿಮಾ. ಸೊ ಎಲ್ರಿಗೂ ನೋಡಿದಾಗ ನಿಮಗೆ ನೀವು ಅಥವಾ ನಿಮ್ಮ ಫ್ರೆಂಡ್ನೋ ಅಥವಾ ನಿಮ್ಮ ಯಾರೋ ಒಬ್ರನ್ನ ಅವರು ಕಂಡುಕೊಬೋದು ಇದರಲ್ಲಿ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸರ್ ಒಂದು ಈಗ 8ನೇ ಸಿನಿಮಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಶಿವಕುಮಾರ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾದಲ್ಲಿ ದೊಡ್ಡ ಮನುಷ್ಯ ಸಿನಿಮಾದಲ್ಲಿ ನಂದು ಪುಟ್ಟ ಪಾತ್ರ, ಕೆಲವು ನಿಮಿಷದಲ್ಲಿ ಬರ್ತೀನಿ, ಬಟ್ ತುಂಬ ಪ್ರಾಮುಖ್ಯತೆ ಇದೆ. ತುಂಬ ಖುಷಿ ಇದೆ ಆ ಪಾತ್ರ ಮಾಡೋದಕ್ಕೆ ನನಗೆ. ಸೊ ನಾನು ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಸಾಂಗಲ್ಲಿ ಇಲ್ಲ. ಸೊ ನಾನು ಯಾವಾಗಲೂ ಸರ್ ರೇಗಿಸ್ತಾ ಇರ್ತೀನಿ, ನನಗೆ ಸಾಂಗ್ ಇಲ್ವಲ್ಲ ಸರ್, ನಿಮಗೆ ಫೈಟ್ ಇದೆ ಮೇಡಮ್ ಅಂತಿರ್ತಾರೆ. ಸೊ ಜೋಕ್ಸ್ ಅಪಾರ್ಟ್, ತುಂಬ ಖುಷಿ ಆಗ್ತದೆ ನನಗೆ ಲೊಕೇಶನ್ಸ್ ವಾಟ್ ಎವರ್ ನನಗೆ ಇದು ನೋಡಿದ್ದು. ಸೊ ಐ ಫೆಲ್ ಸೋ ಹ್ಯಾಪಿ. ಹೇಳ್ತಾ ಇರ್ತಿದ್ರು ಯಾವಾಗಲೂ, ನಾನು ಕಾಂಪ್ರಮೈಸ್ ಆಗಲಿಲ್ಲ ಮೇಡಮ್, ಆಗಿಲ್ಲ ಅಂತ. ಸೊ ಸಾಂಗ್ ನೋಡಾದ್ಮೇಲೆ ನನಗೆ ಗೊತ್ತಾಯಿತು. ಸೊ ಹೀಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ, ಸೊ ನಿಮ್ಮ ರಿವ್ಯೂ ಎಲ್ಲ ಒಪಿನಿಯನ್ ಬೇಕಾಗಿದೆ. ಸೊ ದಯವಿಟ್ಟು ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಫ್ರೆಂಡ್ಸಲ್ಲಿ ನಂದು ಅವ್ರದ್ದು ಕಾಂಬಿನೇಷನ್ಸ್ ಇದೆ. ಇಲ್ಲ 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 ಅವಕಾಶ ಕೊಡಲಿಲ್ಲ ನನಗೆ. ಇಲ್ಲ, ನನಗೋಸ್ಕರ ಅವ್ರು ಹೊಡಿತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ದೊಡ್ಡ ಮನುಷ್ಯ ದೊಡ್ಡದಾಗಿದೆ, ಒಳಗಡೆ ಕಂಟೆಂಟು ತುಂಬ ದೊಡ್ಡದಾಗಿದೆ. ಬಡ್ಜೆಟು ಕತೆಗೆ ಏನು ಬೇಕೋ ಅದಕ್ಕೆ ಡೀಟೇಲಾಗಿ ಏನೇನು ಬೇಕೋ ಅದನ್ನ ನೀಟಾಗಿ ಮಾಡಿದ್ದೀವಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ಸು ಜನಕ್ಕೆ ರೀಚ್ ಆಗಬೇಕು. ಯಾಕಂದರೆ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಬಿಗಿನಿಂಗಿಂದ ಇಂದ ಇಟ್ಕೊಂಡು ಝೆಡ್ ರಿಲೀಸ್ ಮಾಡಿ ಅದನ್ನು ನೆಕ್ಸ್ಟು ಲೆವೆಲ್ ತೊಗೊಂಡೋಗೋದು ಪ್ರತಿಯೊಂದು ಹಂತ ಅದರದ್ದೇ ಆದ ಶ್ರಮನೂ ಕೇಳುತ್ತೆ, ದುಡ್ಡು ಕೇಳುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಟೀಮು ತುಂಬ ಏನೇನು ಬೇಕೋ ಅದನ್ನ ಇಟ್ಕೊಂಡು ಮಾಡಿದ್ದೀವಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಇನ್ನು June 19th ಸಿನಿಮಾ ಬರ್ತಿದೆ. ಸೊ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸಿನಿಮಾ ಅಂತ ನೀವೆಲ್ಲರೂ ಹಿಂದೆ ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಸರ್. ಅರ್ಥ ಆಗಿಲ್ಲ. ನಾನು ಆ್ಯಕ್ಚುಲಿ ಎಡಿಟರ್ ಸರ್. ನಾವೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಇದು. ನಾನು ಫಿಲ್ಮ್ ಎಡಿಟರ್ ಸರ್. ಸರ್ ಈ ಸಿನಿಮಾಗೂ ನಾವೇ ಎಡಿಟ್ರು. ಸರ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಸರ್. ಒಬ್ಬರು ಶ್ರೀಧರ್ ಕಶ್ಯಪ್ ಅಂತೇಳಿ 3 ಸಾಂಗ್ ಮಾಡಿದ್ದಾರೆ. ಇನ್ನೊಬ್ರು ಬಂದು ಅಲೆಕ್ಸ್ ಅಂತ, ಅವರು 2 ಸಾಂಗ್ ಮಾಡಿದ್ದಾರೆ. ಈ ಸಾಂಗ್ ಸ್ಪೆಷಲಿ ಅಲೆಕ್ಸ್ ಸರ್ ಮಾಡಿರೋದು. ಅವ್ರ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಈ ಸಾಂಗ್ ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗಿರೋದು.
ಇವಾಗ ಏನು ನಾವು ನೋಡ್ತಾ ಇದೀವಿ, ಬೆಳಿಗ್ಗೆ 6 ಗಂಟೆಗೆ ಪ್ರಿಪೇರ್ ಆಗಿ ರೆಡಿಯಾಗಿ ಬಂದಿದ್ದು. ಸೊ ಹಾಗಾಗಿ ಅವರು ಪಾಪ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ, ಬರೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಸೊ ಆ ಥರ ಬೇರೆ ಏನೇನಿಲ್ಲ ಸರ್. ಆಮೇಲೆ ಅಲೆಕ್ಸ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೈಟೆಲ್ಲ ಕೆಲಸ ಮಾಡಿ ನಮಗೆ ಔಟ್ಪುಟ್ ಕೊಟ್ಟಿರೋದಕ್ಕೋಸ್ಕರ ಸರ್. ಬಾಲರಾಜ್ ವಾಡಿ ಸರ್ ಇದ್ದಾರೆ, ಹುಲಿ ಕಾರ್ತಿಕ್ ಸರ್ ಇದ್ದಾರೆ, ಆಮೇಲೆ ಮಂಡ್ಯ ಸಿದ್ದು ಅವರು ಇದ್ದಾರೆ, ಅಂಜು ಮೇಡಮ್ ಇದ್ದಾರೆ, ಅಂಜು ಮಳಿಯಾಳಿ ಅಂತ ಬಂದ್ಬಿಟ್ಟಿದ್ದಾರಲ್ಲ ಮೇಡಮ್ ಅವ್ರು ಇದ್ದಾರೆ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿ ಬಂದು ಹೋಗಿರೋಂಥವ್ರು ತುಂಬ ಜನ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಬಟ್ ಒಂದೇನಂದ್ರೆ